ಹಲಸಿನ ಹಣ್ಣು ತಿನ್ನಕ್ಕೆ ರೆಡಿ ಆಗಿದ್ದೀವಿ ನಾವೀಗ ಜೋರು ಮಾಡ್ಸಕ್ಕೆ. ಸರಿ, ನಾನು ಇವಾಗ ಹಿಂಗೆ ಅಂತೀನಿ. ಒಂದು ನಿಮಿಷ ಹೊರಗಡೆ ಅದೇ ಕೊಯ್ಯಿ. ಸಿಂಚು ಎಣ್ಣೆ ತಗೊಂಬಮ್ಮ ಒಂಚೂರು. ಕಾಯ್ತಾ ಇದ್ದೀನಿ ನಾನು. ಸೂಪರ್ ಆಗಿದೆ. ಬಟ್ ಎಷ್ಟು ಸ್ವೀಟ್ ಆಗಿದೆ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ತೋಟದ್ದು. ನಮ್ಮ ತೋಟದಲ್ಲಿ ಒಂದು ಹಲಸಿನ ಮರ ಇದೆ. ನಮ್ಮ ತೋಟದಲ್ಲಿ ಬಿಟ್ಟಿರೋದು ಇದು 4th ಇಂದು. ಫಸ್ಟ್ 3 ನಾವು ಊರಲ್ಲೇ ತಿಂದು, ಇದು ಇವಾಗ ಸಿಟಿಲ್ ತಂದು ತಿಂತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸ್ವೀಟ್ ಆಗೂ ಇರುತ್ತೆ. ಬಟ್ ಆ ಮರ ಏನಂತಂದ್ರೆ ಈ ವರ್ಷ ಜಾಸ್ತಿ ಬಿಟ್ಟಿಲ್ಲ, ಒಂದು 10 ಬಿಟ್ಟಿದೆ. ಪ್ರತಿ ವರ್ಷ ಜಾಸ್ತಿ ಬಿಡ್ತಾ ಇತ್ತು, ಈ ವರ್ಷ ಜಾಸ್ತಿ ಬಿಟ್ಟಿಲ್ಲ. ತುಂಬಾ ಟೇಸ್ಟ್ ಆಗಿದೆ. ಹಲಸಿನ ಹಣ್ಣು ಎಲ್ಲರಿಗೂ ಇಷ್ಟ. ಜಾಕ್ ಫ್ರೂಟ್ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ತುಂಬಾ ಟೇಸ್ಟಿಯಾಗಿದೆ. ಹಲಸಿನ ಹಣ್ಣಿನ ಬಗ್ಗೆ ಏನಾದ್ರು ಹೇಳಿ. ನಿಮ್ಗೆ ಎಷ್ಟು ಇಷ್ಟ? ಏನಾದ್ರೂ ಮೆಮೊರಿ ಇದೆಯಾ ಹಲಸಿನ ಹಣ್ಣಿನ ಬಗ್ಗೆ? ಭಗವತಿ, ನಾವು ಭಗವತಿ ಪ್ಲಾಂಟೇಶನ್ ಒಂದು ಎಸ್ಟೇಟ್ ಅಲ್ಲಿ ಇದ್ದು ಇವ್ರು ವರ್ಕ್ ಮಾಡತ್ತಿಗೆ. ಅಲ್ಲಿ ನಮ್ಮ ಮನೆ ಎದುರುಗಡೆನೆ ಒಂದು ಮರ ಇತ್ತು, ಹಲಸಿನ ಮರ. ಅದರಲ್ಲಿ ಕನಿಷ್ಠ ಅಂದ್ರೂ ಒಂದು 100 ರಿಂದ 150 ಕಾಯಿ ಬಿಡ್ತಾ ಇತ್ತು, ದೊಡ್ಡ ಮರ. ಇವರೊಂದು ಹಲಸಿನ ಹಣ್ಣಾಗ ಸ್ನಾನ ಮಾಡ್ಬಿಡೋರು. ಅಂದ್ರೆ ಪ್ರತಿ ದಿನ ಬೆಳಿಗ್ಗೆ ಹಲಸಿನ ಹಣ್ಣು, ಮಧ್ಯಾಹ್ನ ಹಲಸಿನ ಹಣ್ಣು ನೋಡಿದ್ರೆ ಸಾಕು. ಇವತ್ತು ಕುಯ್ದ್ರೆ ಸಂಜೆ ವರ್ಷಕ್ಕೆ ಖಾಲಿನೇ ಆಗೋಗಿರೋದು, ಅಷ್ಟು ತಿನ್ನೋರು. ಅವಾಗ ನನ್ನ ಮಗಳು ಪ್ರೆಗ್ನೆಂಟ್ ಅಲ್ಲಿ ಇದ್ದೆ. ಅಲ್ಲಿ ಭಗವತಿಲಿ ಅಂದ್ರೆ ಆ ಪ್ಲಾಂಟೇಶನ್ ಅಲ್ಲಿ ಇರತ್ತಿ ನಾವು ಹಲಸಿನ ಹಣ್ಣು ತಿಂದಷ್ಟು ಲೈಫ್ ಅಲ್ಲಿ ಸಿಕ್ಕಿರಲಿಲ್ಲ, ಅಷ್ಟು ಹಲಸಿನ ಹಣ್ಣು ತಿಂತಾ ಇತ್ತು. ಅಲ್ಲಿ ತುಂಬಾ ಚೆನ್ನಾಗಿರ್ತಾ ಇತ್ತು ಹಲಸಿನ ಹಣ್ಣು. ಮತ್ತೆ ಆರೆಂಜು, ಅಲ್ಲಿ ಆರೆಂಜ್ ತುಂಬಾ ಇರ್ತಾ ಇತ್ತು, ಸಖತ್ತು. ಕಿತ್ಲಿ ಹಣ್ಣು ಅಂತೂ ಲೆಕ್ಕ ಇದ್ದಷ್ಟು ತಿಂತಾ ಇದ್ವು ಅಲ್ಲಿ. ತುಂಬಾ ಚೆನ್ನಾಗಿದೆ. ದೋಸೆ ಪಾಸ್ ಮಾಡು. ಹಲಸಿನ ಹಣ್ಣು ಕೊಡು, ತುಂಬಾ ಟೇಸ್ಟಿಯಾಗಿರುತ್ತೆ. ಮ್ಯಾಂಗ್ಳೂರಲ್ಲಿ ಜಾಸ್ತಿ ಹಲಸಿನ ಹಣ್ಣಿನ ಕಡುಬು, ಹಲಸಿನ ಹಣ್ಣಿಂದು ಹಪ್ಪಳ ಎಲ್ಲ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಪ್ರಿಯರ್ ಅಂದ್ರೆ ನಾನು ಇವ್ರನ್ನ. ನಮ್ಮ ಮಕ್ಕಳುಗಳು ಹಲಸಿನ ಹಣ್ಣು ಜಾಸ್ತಿ ಇಷ್ಟಪಡಲ್ಲ, ಬಟ್ ನಮಗೆ ಹಲಸಿನ ಹಣ್ಣು ಅಂದ್ರೆ ಪ್ರಾಣ. ಹಲಸಿನ ಹಣ್ಣು ಮ್ಯಾಂಗೋ ಅಂತಂದ್ರೆ ತುಂಬಾ ಇಷ್ಟಪಟ್ಟು ತಿಂತೀವಿ. ನೋಡಿ ಬೂಬು ಈಗ ಹೇಗಿದ್ದಾಳೆ ಅಂದ್ರೆ ಆಯ್ತಾ, ಸ್ವಲ್ಪ ದೊಡ್ಡಳಾಗಿರ್ತಾರೆ, ಒಂದು 4 ತಿಂಗಳಾಗಿರುತ್ತೆ ಬೂಬುಗಲ್ಲ. ಇನ್ನೊಂದೇನ್ ಗೊತ್ತಾ, 4 ತಿಂಗಳಲ್ಲ, 7 ತಿಂಗಳು. 7ನೇ ತಿಂಗಳ.
ಏನ್ ಗೊತ್ತಾ ಫ್ರೆಂಡ್ಸ್, ಇವಾಗ ತುಂಬಾ ನಾಯಿಗಳಿಗೆಲ್ಲ ತುಂಬಾ ಇವಾಗ ಸ್ವಲ್ಪ ಫೀವರ್ ಎಲ್ಲ ಬರ್ತಾ ಇದೆ, ಫೀವರು, ವಾಮಿಟಿಂಗು, ಲೂಸ್ ಮೋಷನ್ ಎಲ್ಲ ಬರ್ತಾ ಇದೆ ಡಾಗುಗಳಿಗೆ. ಹಾಗಾಗಿ ಏನಾದ್ರೆ ಸ್ವಲ್ಪ ಫೀವರ್ ಕಾಣಿಸ್ಕೊಂಡ್ರೆ, ಊಟ ಬಿಟ್ರೆ ನಾಯಿಗಳು, ಪ್ಲೀಸ್ ಅವನ್ನ ಕರ್ಕೊಂಡೋಗಿ ಫಸ್ಟ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಯಾಕೆಂತಂದ್ರೆ ತುಂಬಾ ಜಾಸ್ತಿ ಆದ್ರೆ ಸತ್ತೋಗ ಅಂತ ಪ್ರಮೇಯನೂ ಇರುತ್ತೆ. ನಮ್ಮನೆ ಇರೋಂಥ ನಾಯಿಗೂ ಕೂಡ ಹಾಗಾಗಿತ್ತು. ನಾವು ಹಾಸ್ಪಿಟ್ಲಿಗೆ ತೋರಿಸಿದ್ವು, ಅಡ್ಮಿಟ್ ಮಾಡಿ. ಇವಾಗ ಪರವಾಗಿಲ್ಲ. ತುಂಬಾ ಫೀವರ್ ಬರ್ತಾ ಇದೆ. ಹಳಸಿನಣ್ಣನ್ನ ಈ ತರ ಕುತ್ಕೊಂಡು ತಿನ್ನೋದ್ರಲ್ಲಿ ಇರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ಕುತ್ಕೊಂಡು ತಿಂತಾ ಇರ್ಬೇಕು ಖಾಲಿ ಆಗೋ ತನಕ. ಇನ್ನೊಂದೇನ್ ಗೊತ್ತಾ, ಈ ಬೀಜ ಇದೆಯಲ್ಲ, ಹಲಸಿನ ಬೀಜ, ಥೈರಾಯ್ಡಿಗೆ ಇದು ತುಂಬಾ ಒಳ್ಳೇದು. ಇದನ್ನ ಬೇಯಿಸ್ಬಿಟ್ಟು ಉಪ್ಪಾಕಿ ತಿಂದ್ರೆ ತುಂಬಾ ಒಳ್ಳೇದು ಥೈರಾಯ್ಡಿಗೆಲ್ಲ. ಇವತ್ತು ಪೂರ್ತಿ ತಿನ್ನಕ್ಕಾಗಲ್ಲ, ಅರ್ಧ ಮಾತ್ರ ತಿಂತೀವಿ, ನಿನ್ನ ಅರ್ಧ ತೆಗ್ದಿರ್ತೀವಿ. ಕಡುಬು ಮಾಡ್ತಾರೆ, ಕಡುಬುನ ಕಡುಬು, ದೋಸೆ, ಸಿಹಿ ಕಡುಬು. ಕಡುಬು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕಡುಬೆಲ್ಲ. ನೀವು ನಿಮ್ಮ ಮನೇಲಿ ಆಯ್ತಾ ಹಲಸಿನ ಹಣ್ಣನ್ನ ಇಷ್ಟಪಟ್ಟು ತಿನ್ನೋರಿದ್ರೆ ಕಮೆಂಟ್ ಮಾಡಿ. ಯಾಕೆಂತಂದ್ರೆ ಹಲಸಿನ ಹಣ್ಣು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೇ. ಫಸ್ಟ್ ಒಂದು ಖಾಲಿ ಆಗಿ, ಇವಾಗ ಎರಡನೇದು. ಇಷ್ಟು ತಿನ್ನೋದು ತುಂಬ ಟೈಮ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮನೇಲಿ ಹಿಂಗೆ ಯಾರಾದರೂ ಹಲಸಿನ ಪ್ರಿಯರಿದ್ರೆ ಕಮೆಂಟ್ ಮಾಡಿ. ಬೈ ಬಾಯ್.